ಅಷ್ಟ ಐಶ್ವರ್ಯ ಧನಧಾನ್ಯ ಭೋಗ ಭಾಗ್ಯಗಳನ್ನು ಕರುಣಿಸುವಂಥ ಅಷ್ಟಲಕ್ಷ್ಮಿ ಪೂಜೆ. ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲೇ ಅಷ್ಟಲಕ್ಷ್ಮಿ ಪೂಜೆಯನ್ನು ಇಷ್ಟು ವಿಧಿವತ್ತಾಗಿ ತಿಳಿಸಿರೋದು ಇದೇ ಮೊದಲು ಅಂತ ನಾನು ಭಾವಿಸ್ತೀನಿ. ಈ ಅಷ್ಟಲಕ್ಷ್ಮಿ ಪೂಜೆಯನ್ನು 8 ವಾರಗಳು ಮಾಡಬೇಕಾಗತ್ತೆ. ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಎಂಥದ್ದೇ ಸಮಸ್ಯೆ ಇದ್ದರೂ ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು. ಹಾಗಿದ್ರೆ ಈ ವಿಡಿಯೋದಲ್ಲಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ನಿಯಮಗಳನ್ನು ಅನುಸರಿಸಬೇಕು, ಹಾಗೆ ಪೂಜೆಯ ಉದ್ಯಾಪನೆಯನ್ನು ಹೇಗೆ ಮಾಡಬೇಕು, 8 ವಾರಗಳು ಸತತವಾಗಿ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಕಳಸವನ್ನು ಸ್ಥಾಪನೆ ಮಾಡದೆ ತುಂಬ ಸರಳವಾಗಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪೂಜೆಯನ್ನು ಮಾಡೋದಕ್ಕೆ ಮೊದಲು ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇಟ್ಕೊಂಡು ಪೀಠದ ಮೇಲೆ ಒಂದು ರಂಗೋಲಿಯನ್ನು ಹಾಕೊಳ್ಳಿ. ಪೂಜೆ ಶುರು ಮಾಡೋದಕ್ಕೂ ಮುಂಚೆ 2 ದೀಪಗಳನ್ನು ಹಚ್ಚಿಟ್ಟು ಅನಂತರ ಒಂದು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ದೀಪ ಇದ್ದರೆ ಆ ದೀಪವನ್ನು ನೀಟಾಗಿ ತೊಳೆದು ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಅಷ್ಟಲಕ್ಷ್ಮಿ ದೀಪ ಇಲ್ಲದೆ ಇರೋರು ಏನು ಮಾಡ್ಬೋದು ಅಂತಂದರೆ ಕಾಮಾಕ್ಷಿ ದೀಪ ಆಗಲಿ, ಗಜಲಕ್ಷ್ಮಿ ದೀಪ ಆಗಲಿ ಅಥವಾ ಯಾವುದಾದ್ರೂ ದೊಡ್ಡದಾಗಿರೋವಂಥ ಒಂದು ದೀಪವನ್ನು ಹಚ್ಕೊಂಡ್ರೂ ಕೂಡ ಸಾಕಾಗತ್ತೆ. ಆ ದೀಪಕ್ಕೆ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ಅಷ್ಟಲಕ್ಷ್ಮಿಯರು ಯಾರು ಅಂತಂದರೆ ಲಕ್ಷ್ಮಿಯ ವಿವಿಧ ಸ್ವರೂಪಗಳೇ ಅಷ್ಟಲಕ್ಷ್ಮಿಯರು. ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಹಾಗೂ ಧನಲಕ್ಷ್ಮಿ. ಆದಿಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಯಾವುದಾದ್ರೂ ಒಂದು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ರೆ ಆ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಆದಿಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಗಜಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಗಜಕೇಸರಿ ಯೋಗ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗಜಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಇನ್ನು ವಿಜಯಲಕ್ಷ್ಮಿ ಅಂತಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಆರಂಭ ಮಾಡಿದರೆ ಆ ಕೆಲಸದಲ್ಲಿ ವಿಜಯ ಸಾಧಿಸಲಿ ಅನ್ನೋಕ್ಕೋಸ್ಕರ ವಿಜಯಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಸಂತಾನಲಕ್ಷ್ಮಿ ಪೂಜೆಯನ್ನು ಯಾರಿಗೆ ಸಂತಾನ ಇರೋದಿಲ್ವೋ ಅಂಥವರು ಪೂಜೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಸಂತಾನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಧನಲಕ್ಷ್ಮಿ ಪೂಜೆಯನ್ನು ಹಣಕಾಸಿನ ಸಮಸ್ಯೆ ಇರೋರು ಹಾಗೆ ಅಷ್ಟೈಶ್ವರ್ಯ ಪ್ರಾಪ್ತಿಗೋಸ್ಕರ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ವಿದ್ಯಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಮನೆಯಲ್ಲಿ ಯಾವತ್ತಿಗೂ ಕೂಡ ಧನಧಾನ್ಯದ ಆಹಾರ ಪದಾರ್ಥಗಳ ಕೊರತೆ ಉಂಟಾಗದೇ ಇರಲಿ ಅಂತ ಧಾನ್ಯಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಈ ರೀತಿ ಒಂದೊಂದು ಸಮಸ್ಯೆಗೆ ಒಂದೊಂದು ಲಕ್ಷ್ಮಿಯರ ಪೂಜೆಯನ್ನು ಮಾಡ್ತೀವಿ. ಇದಿಷ್ಟು ಮಾತ್ರನೇ ಅಲ್ಲದೆ ವೈಭವ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ವರಲಕ್ಷ್ಮಿ ಪೂಜೆ, ಈ ರೀತಿ ಬೇರೆ ಬೇರೆ ಲಕ್ಷ್ಮಿಯರ ಪೂಜೆಯನ್ನು ನಾವು ಮಾಡ್ತೀವಲ್ವ. ಈ ಎಲ್ಲ ಪೂಜೆಗಳ ವ್ರತಗಳ ಫಲವನ್ನು ಈ ಅಷ್ಟಲಕ್ಷ್ಮಿ ಪೂಜೆ ಮಾಡೋದ್ರಿಂದನೇ ನೀವು ಗಳಿಸ್ಬೋದು. ತುಂಬಾ ಸರಳವಾಗಿ ಮಾಡ್ಕೊಳ್ಬೋದಾದಂತಹ ಪೂಜೆ ಇದು. ನಾವೀಗಾಗಲೇ ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಷ್ಟಲಕ್ಷ್ಮಿ ಫೋಟೋಗೂ ಕೂಡ ನೀಟಾಗಿ ಒರೆಸಿ ಅರ್ಶಿನ ಕುಂಕುಮವನ್ನು ಇಟ್ಟು ಹಾಗೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿದ್ದೀನಿ. ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಫೋಟೋ ಇಲ್ಲದೆ ಇದ್ದರೆ ನಿಮಗೆ ನಾರ್ಮಲ್ ನಿಮ್ಮ ಮನೆಯಲ್ಲಿ ಯಾವ ಲಕ್ಷ್ಮಿ ಫೋಟೋ ಇದೆಯೋ ಅದೇ ಫೋಟೋವನ್ನು ಇಟ್ಕೋಬೋದು. ಫೋಟೋ ಇಲ್ಲದೇ ಇರೋರು ಪರವಾಗಿಲ್ಲ, ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು. ವಿಗ್ರಹ ಇಲ್ಲದೆ ಇರೋರು ಪರವಾಗಿಲ್ಲ, ಹಾಗೆಯೇ ಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು. ವಿಗ್ರಹ ಇರೋರು ಕಂಪಲ್ಸರಿ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಬೋದು ಅಥವಾ ಅರ್ಶಿನ ಕುಂಕುಮ ಮತ್ತು ಗಂಧದಿಂದ ಅಭಿಷೇಕವನ್ನು ಮಾಡ್ಬೋದು. ಯಾವುದೂ ಇಲ್ಲ ಅಂತಂದರೆ ಕೇವಲ ಶುದ್ಧ ಜಲದಿಂದ ಕೂಡ ನೀವು ಅಭಿಷೇಕವನ್ನು ಮಾಡ್ಬೋದು. ಅಭಿಷೇಕ ಆದ ನಂತರ ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಗಂಧ ಅರ್ಶಿನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡಿ ಹೂಗಳನ್ನು ಇಟ್ಟು ಅಲಂಕರಿಸಿ. ಹಾಗೆ ಪೂಜೆ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಒಂದು ಸರಳವಾಗಿರುವಂಥ ವಿಘ್ನೇಶ್ವರನ ಮಂತ್ರವನ್ನು ಹೇಳಿಕೊಂಡು ಅನಂತರ ನೀವು ಪೂಜೆಯನ್ನು ಶುರು ಮಾಡಬೇಕು. ಇಲ್ಲಿ ಪ್ರಮುಖವಾದಂತಹ ಘಟ್ಟ ಅದೇನೆಂದರೆ ನಿಮಗೆ 8 ವೀಳ್ಯದೆಲೆಗಳು ಬೇಕಾಗುತ್ತೆ. ವೀಳ್ಯದೆಲೆಯನ್ನು ನೀವು ಪೀಠದ ಮೇಲೆ ಸಾಲಾಗಿ ಜೋಡಿಸ್ಕೊಳ್ಳಿ. 8 ವೀಳ್ಯದೆಲೆಯನ್ನು. ಹಾಗೆ ಈ ವೀಳ್ಯದೆಲೆ ಮೇಲೆ ಹಚ್ಚೋದಕ್ಕೆ ನಮಗೆ 8 ಮಣ್ಣಿನ ದೀಪಗಳು ಬೇಕಾಗುತ್ತೆ.
ಮೊದಲನೇ ಸಲ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರೋರು 8 ಹೊಸ ಮಣ್ಣಿನ ದೀಪಗಳನ್ನು ತಗೊಂಡು ಬಂದು ಇಟ್ಕೊಳ್ಳಿ. ಅನಂತರ ಪ್ರತಿ ವಾರ ಅದೇ ದೀಪಗಳನ್ನು ತೊಳೆದು ನೀವು ಅದೇ ದೀಪಗಳನ್ನು ಪೂಜೆಗೆ ಬಳಸ್ಬೋದು. ದೀಪಗಳನ್ನು ಮನೆಗೆ ತಂದಿದ ತಕ್ಷಣ ಅವುಗಳನ್ನು ನೀಟಾಗಿ ಒಂದ್ಸಲ ನೀರಿನಲ್ಲಿ ನೆನೆಸಿಟ್ಬಿಡಿ ಒಂದು ಅರ್ಧ ದಿವಸ. ಅನಂತರ ಆ ದೀಪಗಳನ್ನು ತೊಳ್ಕೊಂಡು ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ಳಿ. ಇವಾಗ ಪ್ರತಿಯೊಂದು ವೀಳ್ಯದೆಲೆ ಮೇಲೂ ಕೂಡ ಒಂದೊಂದು ಮಣ್ಣಿನ ದೀಪವನ್ನು ಇಡಬೇಕು. ಮೊದಲೇ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇಲ್ಲದೆ ಇದ್ರೂ ಪರವಾಗಿಲ್ಲ, ವಿಗ್ರಹ ಇಲ್ಲದೆ ಇದ್ರೂ ಪರವಾಗಿಲ್ಲ, ಈ ರೀತಿ 8 ದೀಪಗಳನ್ನು ಇಟ್ಟು ದೀಪಗಳಲ್ಲೇ ನೀವು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಪೂಜೆಯನ್ನು ಮಾಡ್ಬೋದು. ಹಾಗಾಗಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂತ ಚಿಂತೆ ಪಡೋದಕ್ಕೆ ಹೋಗಬೇಡಿ. ಇವು ಕೇವಲ ದೀಪಗಳನ್ನು ಹಚ್ಚಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಮನೆಯಲ್ಲೇ ಇರೋದರಲ್ಲಿ ಪೂಜೆ ಮಾಡ್ಬೋದು. 8 ದೀಪಗಳನ್ನು ಸಾಲಾಗಿ ವೀಳ್ಯದೆಲೆ ಮೇಲೆ ಜೋಡಿಸ್ಕೊಂಡಿದ ನಂತರ ದೀಪಗಳಿಗೆ ಎಣ್ಣೆಯನ್ನು ಹಾಕಬೇಕು ಅಥವಾ ತುಪ್ಪವನ್ನು ಹಾಕ್ಬೋದು. ಪ್ರತಿಯೊಬ್ಬರಿಗೂ ಕೂಡ ತುಪ್ಪವನ್ನು ಹಾಕಿ ದೀಪ ಹಚ್ಚೋದು ಕಷ್ಟ ಆಗುತ್ತೆ. ಹಾಗಾಗಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿದ್ರೂ ಕೂಡ ನಡೆಯುತ್ತೆ. ಇನ್ನು ಈ ಪೂಜೆಯನ್ನು ಮಾಡೋರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ, ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ 6 ಗಂಟೆ ಮುಂಚೆ ಪೂಜೆ ಮಾಡಿ. ಅಥವಾ ಅಷ್ಟು ಬೆಳಗ್ಗೆ ಸಾಧ್ಯ ಇಲ್ಲ, ಕೆಲಸಕ್ಕೆ ಹೋಗ್ತೀವಿ ಅಂತ ಅನ್ನೋರು ಸಂಜೆ ನೀವು ಕೆಲಸದಿಂದ ಬಂದ ನಂತರ 5:30 ಮೇಲೆ 7 ಗಂಟೆ ಒಳಗಡೆ ನೀವು ಗೋಧೂಳಿ ಸಮಯದಲ್ಲಿಯೂ ಕೂಡ ಈ ಪೂಜೆಯನ್ನು ಮಾಡ್ಬೋದು. ಎಲ್ಲ ದೀಪಗಳಿಗೆ ಎಣ್ಣೆಯನ್ನು ಹಾಕೊಂಡಿದ ನಂತರ 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ಒಸೆದು ಅನಂತರ ಆ ದೀಪಗಳಿಗೆ ಬತ್ತಿಯನ್ನು ಹಾಕಬೇಕು. ಇನ್ನು ದೀಪದ ಜ್ಯೋತಿ ಯಾವ ದಿಕ್ಕಿಗೆ ಮುಖ ಮಾಡಿರೋ ಹಾಗೆ ಇರಬೇಕು ಅಂತಂದರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರೋ ರೀತಿ ನೋಡ್ಕೊಳ್ಳಿ. ಅಥವಾ ಪಶ್ಚಿಮಕ್ಕೆ ಮಾಡಿದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಎಣ್ಣೆ ಬತ್ತಿಯನ್ನೆಲ್ಲ ಹಾಕೊಂಡಿದ ನಂತರ ದೀಪಗಳನ್ನು ಏಕಾರ್ತಿಯಿಂದ ಅಥವಾ ಅಗರಬತ್ತಿಯಿಂದ ಹಚ್ಕೊಳ್ಳಿ. ಹಾಗೆ ಹೂಗಳನ್ನು ಕೂಡ ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಈಗ ಪ್ರತಿಯೊಂದು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಕೋಬೇಕು. ಅನಂತರ ಇವಾಗ ನಾವು ಈ ಪೂಜೆ ಮಾಡೋದಕ್ಕೆ 8 ವೀಳ್ಯದೆಲೆ ಹಾಗೆ 8 ಹೊಸ ದೀಪಗಳು ಯಾವ ರೀತಿ ಬೇಕೋ ಅದೇ ರೀತಿ 8 ಕವಡೆ, 8 ಕಮಲದ ಬೀಜ ಹಾಗೆ 8 ನಾಣ್ಯಗಳು ಬೇಕಾಗುತ್ತೆ. ಮನೆಯಲ್ಲಿ ಈಗಾಗಲೇ ನೀವು ಕವಡೆ ಹಾಗೆ ಕಮಲದ ಬೀಜ ನಾಣ್ಯಗಳನ್ನ ಇಟ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನೇ ಬಳಸ್ಬೋದು. ಅಥವಾ ಈ ಪೂಜೆಗೆ ಅಂತಲೇ ಹೊಸದಾಗಿ 8 ಕವಡೆ ಹಾಗೆ 8 ಕಮಲದ ಬೀಜ ಮತ್ತು ಕಾಯಿನ್ಸನ್ನು ತೆಗೆದಿಟ್ಕೊಳ್ಳಿ. ಕಾಯಿನ್ಸನ್ನು ನೀವು 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ಕಾಯಿನನ್ನು ಕೂಡ ಬಳಸ್ಬೋದು. ಅಥವಾ ಈ ರೀತಿ ಲಕ್ಷ್ಮೀ ಕುಬೇರ ಕಾಯಿನ್ಸ್ ಇರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಶ್ರೀಚಕ್ರ ಸಮೇತವಾಗಿರುವಂಥ ಲಕ್ಷ್ಮೀ ಕಾಯಿನ್ಸ್ ನನ್ನ ಹತ್ರ ಇದೆ, ಅದನ್ನು ನಾನು ಬಳಸ್ತಾ ಇದ್ದೀನಿ. ನೀವು ಅದನ್ನೇ ಬಳಸಬೇಕು ಅಂತ ಅಗತ್ಯ ಏನೂ ಇಲ್ಲ. ನಿಮ್ಮ ಹತ್ರ ಇರೋವಂಥ 1 ರೂಪಾಯಿ ಕಾಯಿನನ್ನು ಕೂಡ ಬಳಸಿ ನೀವು ಪೂಜೆಯನ್ನು ಮಾಡ್ಬೋದು. ಲಕ್ಷ್ಮೀ ಕವಡೆ ಹಳದಿ ಬಣ್ಣದಲ್ಲಿರುತ್ತೆ, ನೋಡ್ಕೊಂಡು ತಗೊಳ್ಳಿ. ಬಿಳಿ ಬಣ್ಣದೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ಇದು ಲಕ್ಷ್ಮೀ ಕವಡೆಗಳು ಹಾಗೆ ಕಮಲದ ಬೀಜಗಳು ಇವು ಮತ್ತು ಕಾಯಿನ್ಸ್, ಈ 3 ಬೇಕಾಗತ್ತೆ. ಗೋಮತಿ ಚಕ್ರ ಏನು ಬೇಕಾಗೋದಿಲ್ಲ. ಇವಿಷ್ಟು ಏನಿದ್ದಾವೆ ಇವು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು. ಹಾಗಾಗಿ ಇವುಗಳನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಒಂದು ಸಲ ಧೂಪವನ್ನು ತೋರಿಸ್ಬೇಕು ಎಲ್ಲ ದೀಪಗಳನ್ನು ಹಚ್ಕೊಂಡಿದ ನಂತರ. ಅನಂತರ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ನಿಮ್ಮ ಹತ್ರ ಇದ್ದರೆ ಆ ಪುಸ್ತಕದಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಇರುತ್ತೆ. ಈ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಒಂದೊಂದು ಸ್ತೋತ್ರವನ್ನು ನೀವು ಹೇಳಿಕೊಂಡು ಒಂದೊಂದು ದೀಪಕ್ಕೆ 1 ಕವಡೆ, 1 ಕಮಲದ ಬೀಜ ಹಾಗೆ 1 ನಾಣ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಆದಿಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು ಅನಂತರ 1 ಕವಡೆ, 1 ಕಮಲದ ಬೀಜ, 1 ನಾಣ್ಯವನ್ನು ಮೊದಲನೇ ದೀಪಕ್ಕೆ ಅರ್ಪಿಸಬೇಕು. ಅನಂತರ ಧಾನ್ಯಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು 1 ಕವಡೆ, 1 ಕಮಲದ ಬೀಜ ಹಾಗೆ 1 ನಾಣ್ಯವನ್ನು ಅರ್ಪಿಸಬೇಕು. ಧೈರ್ಯಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು 1 ಕವಡೆ, 1 ಕಮಲದ ಬೀಜ, 1 ಕಾಯಿನನ್ನು ಮೂರನೇ 1 ದೀಪಕ್ಕೆ ಅರ್ಪಿಸಬೇಕು. ಇದೇ ರೀತಿ 8 ಸ್ತೋತ್ರಗಳನ್ನು ಹೇಳಿಕೊಂಡು 8 ದೀಪಗಳಿಗೆ ಕವಡೆ, ಕಮಲದ ಬೀಜ ಹಾಗೆ ನಾಣ್ಯವನ್ನು ಅರ್ಪಿಸಬೇಕಾಗತ್ತೆ. ಒಂದೊಂದು ಸ್ತೋತ್ರವನ್ನು ಹೇಳಿದಾಗ ಒಂದೊಂದು ದೀಪಕ್ಕೆ ಈ ರೀತಿ ಕವಡೆ ಮತ್ತು ಕಮಲದ ಬೀಜ ನಾಣ್ಯವನ್ನು ಅರ್ಪಿಸ್ತಾ ಬಂದು 8 ದೀಪಗಳಿಗೂ ಕೂಡ ಅರ್ಪಿಸಿದ ನಂತರ ಮಹಾಲಕ್ಷ್ಮಿ ಅಷ್ಟಕಂ ಕೂಡ ಹೇಳ್ಕೊಳ್ಬೇಕು. ಹಾಗೆ ಲಕ್ಷ್ಮಿಗೆ ನೀವು ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆ ಕೂಡ ಮಾಡ್ಬೋದು, ಅಥವಾ ಕುಂಕುಮಾರ್ಚನೆ ಕೂಡ ಮಾಡಿದ್ರೂ ನಡೆಯುತ್ತೆ. 8 ವಾರಗಳು ಕೂಡ ಇದೇ ರೀತಿ 8 ದೀಪಗಳನ್ನು ಹಚ್ಚಿ ಅಷ್ಟಲಕ್ಷ್ಮಿ ಸ್ತೋತ್ರಗಳನ್ನು ಹೇಳಿಕೊಂಡು ಒಂದೊಂದು ದೀಪಕ್ಕೂ ಇದೇ ರೀತಿ ನೀವು ಕವಡೆ ಹಾಗೆ ಕಮಲದ ಬೀಜ 1 ನಾಣ್ಯವನ್ನು ಅರ್ಪಿಸ್ತಾ ಹೋಗಬೇಕು. ಅದೇ ನೀವು ಕವಡೆ, ಕಮಲದ ಬೀಜ, ನಾಣ್ಯವನ್ನು ಬಳಸಿದ್ರೂ ಕೂಡ ನಡೆಯುತ್ತೆ, ಅದೇ ದೀಪಗಳನ್ನು ಕೂಡ ಬಳಸಿದ್ರೂ ನಡೆಯುತ್ತೆ. ಮೊದಲನೇ ಸಲ ಮಾತ್ರ ಹೊಸ ದೀಪಗಳನ್ನು ತಂದಿಟ್ಕೊಳ್ಳಿ ಸಾಕು. ಇನ್ನು ಹೆಂಗಸರಿಗೆ ಮಧ್ಯದಲ್ಲಿ ಏನಾದರೂ
ಸಮಸ್ಯೆಗಳು ಬಂದರೆ, ಸೂತಕದ ಸಮಸ್ಯೆ ಅಥವಾ ಮುಟ್ಟಿನ ಸಮಸ್ಯೆ ಎಲ್ಲ ಬಂದರೆ ಏನು ಮಾಡಬೇಕು ಅಂತಂದರೆ, ನೋಡಿ, ಯಾವುದೇ ವ್ರತ ಆಗಲಿ 2 ಸಲ ನೀವು ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ. 2 ವಾರಗಳು ಅಂದರೆ ಈ ವಾರ ಮತ್ತು ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡಿ. ಮಧ್ಯದಲ್ಲಿ ನಿಮಗೆ ತೊಂದರೆ ಬಂದರೆ ಪರವಾಗಿಲ್ಲ, ಆ ವಾರ ಬಿಟ್ಟು ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಮೊದಲ 2 ವಾರಗಳು ಕಂಪಲ್ಸರಿ ನೀವು ಮಾಡಲೇಬೇಕು. 2 ವಾರ ಮಾಡಿದ ನಂತರ ಮುಟ್ಟಿನ ಸಮಸ್ಯೆ ಬಂತು, 3ನೇ ವಾರ ಮಾಡೋದಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ವಾರ ಅದನ್ನು ಕಂಟಿನ್ಯೂ ಮಾಡ್ಬೋದು. 8 ವಾರಗಳು ನೀವು ಈ ರೀತಿ ಪೂಜೆಯನ್ನು ಮಾಡಬೇಕಾಗತ್ತೆ. 8 ವಾರಗಳು ಮುಗಿದ ನಂತರ ಮುತ್ತೈದೆಯರನ್ನ 8 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕಾಗತ್ತೆ. ನೀವು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಕ್ಷಿಣೆ ಇಟ್ಟು ಅವ್ರಿಗೆ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು. ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಹೇಳಿಕೊಂಡು ದೀಪಗಳಿಗೆಲ್ಲ ನಾವು ಕವಡೆ, ಕಮಲದ ಬೀಜ, ನಾಣ್ಯವನ್ನೆಲ್ಲ ಅರ್ಪಿಸಿದ ನಂತರ ಮತ್ತೊಂದು ಸಲ ಧೂಪವನ್ನು ಮಾಡಿ ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ಏನು ಇಟ್ಕೋಬೋದು ಅಂತಂದರೆ, ಹಣ್ಣುಗಳನ್ನ ಇಟ್ಕೋಬೋದು, ಹಸಿ ಹಾಲನ್ನು ಇಟ್ಕೋಬೋದು, ಪಾನಕವ, ಕೋಸಂಬರಿಯನ್ನು ಇಟ್ಕೋಬೋದು, ಪಾಯಸ, ಪೊಂಗಲನ್ನು ಇಟ್ಕೋಬೋದು. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅವತ್ತಿನ ದಿವಸ ಮಾಡಿಟ್ಟು ನೈವೇದ್ಯ ಮಾಡ್ಬೋದು. ಏನೂ ಮಾಡೋದಕ್ಕಾಗಲಿಲ್ಲ ಅಂದರೆ ಹಸಿ ಹಾಲು, ಸಕ್ಕರೆಯನ್ನು ಇಟ್ಟು ನಡೆಯುತ್ತೆ, ಅಥವಾ ಯಾವುದು ಹಣ್ಣಿರುತ್ತೋ ಅದೇ ಹಣ್ಣನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ನೈವೇದ್ಯ ಎಲ್ಲ ಆದ ನಂತರ ನೀವು ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕು. ಸಾಧ್ಯ ಆದರೆ ಕರ್ಪೂರದ ಆರತಿ ಮಾಡೋದಕ್ಕಿಂತ ಮುಂಚೆ 5 ಅಥವಾ 8 ತುಪ್ಪದ ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪದ ಆರತಿ ಮಾಡಿದ್ರೆ ತುಂಬಾ ಶ್ರೇಷ್ಠ. ತುಪ್ಪದ ಆರತಿ ಮಾಡಿದ ನಂತರ ನೀವು ಮಹಾಮಂಗಳಾರತಿಯನ್ನು ಮಾಡ್ಬೋದು. ಆರತಿ ಆದ ನಂತರ ಮನೆಯವರೆಲ್ಲ ಆರತಿಯನ್ನು ತಗೊಳ್ಳಿ. ಹಾಗೆ ನೀವು ಕೂಡ ದೇವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀನಿ, ನನ್ನ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಆನಂತರ ಆ ಅಕ್ಷತೆ ಹೂವನ್ನು ಲಕ್ಷ್ಮೀ ದೇವಿಯ ಪಾದದ ಹತ್ರ ಅರ್ಪಿಸಿ ಅನಂತರ ನೀವು ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನು ಅಷ್ಟಲಕ್ಷ್ಮಿ ಪೂಜೆಯನ್ನು ಮಾಡೋರು ಹಿಂದಿನ ದಿವಸನೇ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೋದು. ದೀಪಗಳಿಗೆ ಅರಿಶಿನ ಕುಂಕುಮ ಇಡೋದಾಗಿರಲಿ, ಎಣ್ಣೆ ಬತ್ತಿ ಹಾಕೋದು ಎಲ್ಲದನ್ನು ಕೂಡ. ಹಾಗೆ ಶುಕ್ರವಾರದ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡುವಂಥ ನೀರಿಗೆ ಅರಿಶಿನ, ಒಂಚೂರು ಕಲ್ಲುಪ್ಪು ಹಾಗೆ ಗೋಮೂತ್ರವನ್ನು ಬೆರೆಸ್ಕೊಂಡು ಮನೆಯನ್ನೆಲ್ಲ ಒರೆಸಿ ಆನಂತರ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಹೊಸ್ತಿಲನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹಾಗೆ ತುಳಸಿ ಪೂಜೆಯನ್ನು ಮಾಡಿ ನಿಮ್ಮ ಮನೆ ದೇವ್ರ ಪೂಜೆಯನ್ನು ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಯಾವ ಮಾಸದಲ್ಲಿ ಈ ಪೂಜೆ ಮಾಡಿದ್ರೆ ಅಧಿಕ ಫಲವನ್ನು ನಾವು ಪಡಿಬೋದು ಅಂತಂದರೆ, ಆಷಾಢ ಮಾಸದಲ್ಲಿ ಆರಂಭ ಮಾಡಿ ಶ್ರಾವಣ ಮಾಸದಲ್ಲಿ ಈ ಪೂಜೆಯನ್ನು ಮುಕ್ತಾಯಗೊಳಿಸೋ ಹಾಗೆ ನೋಡ್ಕೊಳ್ಳಿ, ತುಂಬ ಶ್ರೇಷ್ಠ. ಯಾಕಂದರೆ ಆಷಾಢ ಮಾಸದಲ್ಲಿ ನಾವು ಬೇರೆ ಬೇರೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರ್ತೀವಿ, ಆ ಸಮಯದಲ್ಲೇ ಈ ಪೂಜೆ ಮಾಡ್ಬೋದು. ಆಷಾಢದಲ್ಲಿ ಆರಂಭ ಮಾಡಿದ್ರೆ ಆಷಾಢದಲ್ಲಿ 4 ವಾರ ಹಾಗೆ ಶ್ರಾವಣದಲ್ಲಿ 4 ವಾರ ಕಂಪ್ಲೀಟಾಗಿ ಮುಗಿಯುತ್ತೆ, 8 ವಾರಗಳು. ಅಕಸ್ಮಾತ್ ಮಧ್ಯದಲ್ಲಿ ಯಾವುದಾದ್ರೂ 1 ವಾರ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಮುಂದಿನ ವಾರ ಅದನ್ನು ಕಂಟಿನ್ಯೂ ಮಾಡ್ಕೊಬೋದು. ಇನ್ನು ದೇವ್ರ ಮುಂದೆ ಚಿಕ್ಕದಾಗಿ ದೀಪಗಳನ್ನ ಹಚ್ಚಿರ್ತೀರಲ್ಲ, ಆ ದೀಪಗಳು ಎಣ್ಣೆ ಇರೋವರೆಗೂ ಉರಿದ್ರೆ ಸಾಕು. ಅದಾದ ನಂತರ ಅವೆಲ್ಲ ತಣ್ಣಗಾದರೂ ಪರವಾಗಿಲ್ಲ, ಆದರೆ ದೊಡ್ಡ ದೀಪ, ಕಾಮಾಕ್ಷಿ ದೀಪ ಆಗಲಿ ಅಥವಾ ಅಷ್ಟಲಕ್ಷ್ಮಿ ದೀಪ ಆಗಲಿ ಹಚ್ಚಿರ್ತೀವಲ್ಲ, ಅದು ರಾತ್ರಿ ಪೂರ್ತಿ ಉರಿಯೋ ಹಾಗೆ ನೋಡ್ಕೋಬೇಕಾಗತ್ತೆ. ಆವತ್ತಿನ ದಿವಸ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ, ಹಾಗೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ. ಶುಕ್ರವಾರ ದಿವಸ ಯಾವ ದಿವಸ ನೀವು ವ್ರತವನ್ನು ಪೂಜೆಯನ್ನು ಮಾಡಿರ್ತೀರೋ ಆವತ್ತಿನ ದಿವಸ ಸಂಜೆಗೆ ಮತ್ತೊಂದು ಸಲ ಕೈಕಾಲು ತೊಳ್ಕೊಂಡು ಅಗರಬತ್ತಿಯನ್ನು ಹಚ್ಚಿ ಧೂಪವನ್ನು ತೋರಿಸಿ ಆನಂತರ ಕೆಂಪಾರತಿಯನ್ನು ಮಾಡಿ. ಲಕ್ಷ್ಮೀ ದೇವಿಯನ್ನು ಎಷ್ಟೆಲ್ಲ ವರ್ಣನೆ ಮಾಡಿ ನಾವು ಅರ್ಚನೆ ಮಾಡಿರ್ತೀವಿ, ಪೂಜೆ ಮಾಡಿರ್ತೀವಲ್ವ, ಹಾಗಾಗಿ ದೇವಿಗೆ ದೃಷ್ಟಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮವನ್ನು ಬೆರೆಸಿ ಸ್ವಲ್ಪ ಒಂದು ಹೂವನ್ನು ಹಾಕ್ಕೊಂಡು ಆರತಿಯನ್ನು ಮಾಡಿ, ಆ ಆರತಿ ನೀರನ್ನು ಯಾರೂ ತುಳಿದೇ ಇರೋಂಥ ಕಡೆ ಅಥವಾ ತುಳಸಿ ಗಿಡಕ್ಕೆ ಅಥವಾ ಬೇರೆ ಯಾವುದೇ ಗಿಡಕ್ಕೆ ನೀವು ಹಾಕ್ಬಿಟ್ರೆ ನಡೆಯುತ್ತೆ. ಸಂಜೆ ಟೈಮಲ್ಲಿ ಮಾಡಿದ್ರೆ ಸಾಕು, ಇದು ಬೆಳಗ್ಗೆ ಏನೂ ಮಾಡೋ ಅಗತ್ಯ ಇಲ್ಲ, ಸಂಜೆ ಟೈಮಲ್ಲಿ ಮಾಡಿ. ಕೆಂಪಾರತಿ ಮಾಡಿದ ನಂತರ ಫೋಟೋನ ಹಾಗೆ ದೀಪವನ್ನು ಸ್ವಲ್ಪ ನೀವು ಬಲಭಾಗಕ್ಕೆ ಅಲುಗಾಡಿಸಿಟ್ಟು ಮಾರನೇ ದಿವಸ ಅಂದರೆ ಶನಿವಾರ ದಿವಸ ಎಲ್ಲದನ್ನು ಎತ್ತಿಟ್ಕೋಬೋದು. ನೀವು ತುಂಬಾ ಸರಳವಾಗಿ ಮಾಡುವಂಥ ಪೂಜೆ, ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನು ನೀವು ಪಡಿತೀರಾ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಅದೆಲ್ಲ ಸಮಸ್ಯೆಗಳು ಈ ಅಷ್ಟಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ. ಇದುವರೆಗೂ ನಮ್ಮ ಕನ್ನಡ ಯೂಟ್ಯೂಬಲ್ಲಿ ಯಾರೂ ಕೂಡ ಇಷ್ಟು ಡೀಟೇಲ್ ಆಗಿ ಅಷ್ಟಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಹಾಗಾಗಿ ಈ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.